ನಾವು ಶಾರದೆನ ಸಾಕ್ಷಾತ್ ಶಾರದೆನ ನೋಡಿಲ್ಲ. ಗಾಯಕಿಯರಿಗೆ ಇವರೇ ಸರಸ್ವತಿ, ಶಾರದೆ ಎಲ್ಲ. ಇವತ್ತು ಆಲ್ಮೋಸ್ಟ್ ಕಳ್ಕೊಂಡು ತುಂಬ ದುಃಖ ಆಗಿದೆ. ಬಟ್ ಒಂದು ಸಂತೋಷ ಏನಂದರೆ ನಮ್ಮ ಕನ್ನಡ ನಾಡಿನಲ್ಲೇ ಇರ್ತಾರೆ, ಎಲ್ಲಿ ಹೋದರೂ ನಮ್ಗೆ ಇಲ್ಲೇ ಅವ್ರು ಸಿಗ್ತಾರೆ ಅನ್ನೋದು ಒಂದು 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 ಪ್ರೀತಿ ಅಂತ, ವಿಶ್ವಾಸ ಅಂತ ಹೇಳ್ಬೋದು. ಆ್ಯಂಡ್ ಅಮ್ಮನ ಯಾವ ಥರ ನೆನೆಸ್ಕೋಬೇಕು ಅಂದರೆ ಅಮ್ಮನ ಸರಳತನ ನೆನೆಸ್ಕೊಳ್ಬೇಕು. ಈ ಥರದ ಹಾಡಿಲ್ಲ ಅಂತಿಲ್ಲ, ಎಲ್ಲ ರೀತಿಯ ಹಾಡುಗಳನ್ನು, ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಕ್ಲಬ್ ಸಾಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಹಾಡುಗಳಿಗೆ ಎಲ್ಲ ಗಾಯಕರಿಗೆ ಅವ್ರದ್ದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಇವತ್ತು ಇಷ್ಟು ಜನರು ಅವರನ್ನು ಎಷ್ಟೋ ದೂರದಿಂದ ಬಂದು ಅವರನ್ನು ನೋಡ್ತಾ ಇದ್ದಾರೆ ಅಂದರೆ ಅವ್ರು ಗಳಿಸಿರುವಂಥ ಪ್ರೀತಿ, ವಿಶ್ವಾಸ ಅಷ್ಟೇ ಸಾಕ್ಷಿ ಆಗುತ್ತೆ. ನಮ್ಮಂಥ ಗಾಯಕಿಯರಿಗೆ ಅವ್ರ ಆರಾಧದಲ್ಲಿ ಇದ್ವಿ ಅಂತ ಹೇಳೋದೇ ನಾವೊಂದು ಸಂತೋಷ. ಸುಮಾರು ವೇದಿಕೆಗಳಲ್ಲಿ ಅವ್ರನ್ನ ಹಂಚ್ಕೊಂಡಿದ್ದೇನೆ ಗಾಯನದಲ್ಲಿ. ಮುಂದಿನ ಯುವ ಪೀಳಿಗೆಗೆ ಅವರ ಹಾಡುಗಳೇ ದೊಡ್ಡ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ತುಂಬ ಎಲ್ಲರನ್ನೂ ಪ್ರೀತಿಯಾಗಿ, ವಿಶ್ವಾಸವಾಗಿ, ಸಂತೋಷವಾಗಿ ಕಳಿಸಿದ್ದಾರೆ. ನಾವು ಅವ್ರನ್ನ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು.